ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾಮಕರಣ ಇದೆ, ಹೋಗಬೇಕು. ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿ ನಾನು ರೆಡಿ ಆಗ್ತಿದ್ದೆ. ಸೊ ಫಸ್ಟು ಹೇರ್ ಸ್ಟೈಲ್ ಮಾಡ್ಕೊಬಿಟ್ರೆ ಆಮೇಲೆ ಈಸಿ ಅಂದ್ಬಿಟ್ಟು ಫಸ್ಟು ನಾನು ಚೆನ್ನಾಗಿ ಹೇರೆಲ್ಲ ಒಣಗಿಸ್ಕೊತಾ ಇದ್ದೆ. ಫ್ರೆಂಡ್ಸ್, ಸೊ ರೆಡಿಯಾಗಾಯಿತು. ಇದು ನಂದು ಔಟ್ಫಿಟ್ಟು, ಸ್ಯಾರಿ, ಜಿಯು ಬೇಬಿ ಚಂದು. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ಎಲ್ಲೋಗ್ತಿದ್ಯಾ ಮಗನೆ? ಎಲ್ಲೋಗ್ತಿದ್ಯಾ ತಂಗಿ ಪಾಪು? ಫ್ರೆಂಡ್ಸ್ ನೋಡ್ಬೋದು, ಸೊ ಇವಾಗ ಫಂಕ್ಷನ್ ಹಾಲಲ್ಲಿ ಇದ್ದೀವಿ ನಾವು. ಗುರುಗಣಾಧಿಪತಿಭ್ಯೋ ನಮಃ. ಕರ್ಮಾದೌ ಪ್ರಾರ್ಥಯಾಮಿ ನಮಸ್ಕರೋಮಿ. ತದೇವ ಲಗ್ನಂ ಸುದಿನ. ಸೊ ನಾಮಕರಣ ಅಂದರೆ ನಿಮಗೆ ಗೊತ್ತು, ಫಸ್ಟು ಬೇರೆ ಬೇರೆ ಪೂಜೆಗಳೆಲ್ಲ ಮಾಡಿಸ್ತಾರೆ. ಸೊ ಇವಾಗ ಅದು ಮಾಡಿಸ್ತಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಅಂತರ್ಲೆ ಯಾರ ಕೈಗೂ ಸಿಗ್ತಿರ್ಲಿಲ್ಲ, ಅವನದೇ ಒಂದು ರಾಜ್ಯಭಾರ ಮಾಡ್ಕೊಂಡ್ಬಿಟ್ಟಿದ್ದ. ನಮ್ಮ ಪಾಪು, ಚಂದು ಹಾಗೂ ನಮ್ಮ ಮಾವ. ಅದು ಆಮೇಲೆ ಬೇಕಾದ್ರೆ ಕೂಲ ಎಲ್ಲರಿಗೂ ಅಕ್ಷತೆ ಕೊಟ್ರ ಹಾಗೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ತದೇವ ಪಂಚಾಂಗ ಬಲಂ ತದೇವ ತದೇವ ಷಷ್ಠಾಂಗ ಬಲಂ ತದೇವ ತದೇವ ಸಪ್ತಾಂಗ ಬಲಂ ತದೇವ ಲಕ್ಷ್ಮೀ ಪತೆ ತೇಂಗ್ರಿಯುಗಂ ಸ್ಮರಾಮಿ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ತದೇವ ಪಿತೃಕ್ತ ಬಲಂ ತದೇವ ತದೇವ ಋಷ್ಯೋಕ್ತ ಬಲಂ ತದೇವ ತದೇವ ದೇವೋಕ್ತ ಬಲಂ ತದೇವ ಲಕ್ಷ್ಮೀ ಪದೇ ತೇಂಗ್ರಿಯುಗಂ ಸ್ಮರಾಮಿ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ತದೇವ ಲಗ್ನಂ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಕುಮಾರಿಕಾಯಾಃ ನಾಮಕರಣ ಮಹೋತ್ಸವ ಲಗ್ನ ಸುಮುಹೂರ್ತಮಸ್ವಿತ್ಯನ ಗೃಹಂತು. ಸುಮುಹೂರ್ತೋ ಅಸ್ತು ಹೇಳಿ. ಮಮ ಕುಮಾರಿಕಾಯಾಃ ನಾಮ ಸಭೆ
ಎಲ್ಲರಿಗೂ ಕೇಳುವಾಗ 3 ಸರಿ ಹೇಳ್ಬಿಡಿ. ನಾಮಕರಣ ಮಹೋತ್ಸವ ಸುಮುಹೂರ್ತಮಸ್ತ್ಯನುಗೃಹಂತು ಸುಮುಹೂರ್ತೋ ಅಸ್ತು. ಎಲ್ಲರೂ ಹಾಕಿ. ನಾಮಕರಣ ಮಹೋತ್ಸವ ಸುಮುಹೂರ್ತೋ ಅಸ್ತು. Hello, Harvika. Good boy. ಸೊ ನೋಡಿ, ಜೀವನು ನನ್ನ ತಂಗಿ ಪಾಪುಗೆ ಸಮಾಧಾನ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಕೂತಿರೋದು. ಪಾಪು ಅಳ್ತಿದ್ಲು, ಗೊತ್ತಲ್ಲ ನಿಮಗೆ. ಸೊ ಏನಾರು ಫಂಕ್ಷನ್ ಇದ್ದರೆ ಮಕ್ಕಳು ತುಂಬ ಅಳ್ತಾರೆ, ಸೆಕೆ ಆಗುತ್ತೆ. ಸೊ ಅಳ್ತಾ ಇದ್ಲು ಅವಳಿಗೆ ಸಮಾಧಾನ ಮಾಡ್ತೀನಿ ಅಂತ ನಮ್ಮ ಪಾಪು ಹೋಗಿ ಕೂತಿದೆ. ಇಲ್ಲಿ ನೋಡ್ಬೋದು, ನಾವು ಆರತಿ ಮಾಡ್ತಿದ್ದೀವಿ. ಜಿಯನ್ನು ಬಂದು ಹಿಡ್ಕೊಂಡು ನಿಂತಿದ್ದ ಅದನ್ನು. ಫಂಕ್ಷನ್ ಅಂದಮೇಲೆ ಫೋಟೋಸ್ ಇಲ್ಲ, ಫೋಟೋ ಸೆಷನ್ ನಡೆದಿಲ್ಲ ಅಂದರೆ ಆಗೋದೇ ಇಲ್ಲ ನಮ್ಗಳ ಕಡೆ ಫಂಕ್ಷನ್ ಅಂದರೆ. ಸೊ ಇವಾಗ ಎಲ್ಲರೂ ಯಾರ್ಯಾರು ಬಂದಿದ್ರು ಫಂಕ್ಷನ್ಗೆ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ತೆಗ್ಸ್ಕೊತಿದ್ದಾರೆ. ಸೊ ನಾನು ಚಂದನ್ನ ಕರ್ಕೊಂಡು ಬಂದೆ, ಬನ್ನಿ ನಾವು ತೆಗ್ಸ್ಕೊಳ್ಳೋಣ ಅಂತ. ಸೊ ಅಲ್ಲಿ ನಿಂತಿದ್ದೀವಿ, ನೆಕ್ಸ್ಟ್ ಹೋಗಿ ನಿಂತ್ಕೊತೀವಿ. ಇಲ್ಲಿ ಫ್ಯಾನ್ ಕೆಳಗಡೆ ನಿಂತ್ರೆ ಸರಿ ಹೋಗ್ತಾರೆ. ಸೊ ಪಾಪು ತುಂಬ ಅಳ್ತಿದ್ಲು, ಆಮೇಲೆ ಸುಸ್ತಾಗಿ ಮಲಗಿಬಿಟ್ಲು. ಸೊ ಜೀವ್ ನನ್ನ ತೊಡೆ ಮೇಲೆ ಮಲಗಿಸುವಂಥ ರಜ್ಜಿಂಗ್ ಕೇಳ್ತಿದ್ದಾರೆ. ನಮ್ಮ ಅತ್ತೆ ಅದಕ್ಕೆ ಪಾಪು ಮಲಗಿದ್ದಾಳೆ, ಆಮೇಲೆ ಮಲಗಿಸ್ತೀನಿ ಅಂತ ಜೀವ್ಗೆ ಸಮಾಧಾನ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.